ಜೋಡಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಪೊಲೀಸರ ಸೋಗಿನಲ್ಲಿ ತೆರಳಿ ಹಣ ವಸೂಲಿ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಪಾರ್ಕ್ನಲ್ಲಿರುವಂಥ ಜೋಡಿಗಳ ಬಳಿ ತೆರಳೋದು, ಪೊಲೀಸರ ಸೋಗಿನಲ್ಲಿ ಅವರ ಬಳಿ ಹಣವನ್ನು ಪೀಕೋದು, ಪೊಲೀಸರಂತ ಹೇಳಿಕೊಂಡು ಟಾರ್ಚರನ್ನು ಕೊಡ್ತಾರೆ. ಸುಳ್ಳು ಹೇಳಿ ಜನರಿಂದ ಹಣ ಸುಲಿಗೆ ಮಾಡಲಾಗ್ತಾ ಇತ್ತಂತೆ. ಅಷ್ಟೇ ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕ್ತಾ ಇದ್ರು ಅನ್ನುವ ಆರೋಪ ಕೂಡ ಕೇಳಿ ಬಂದಿದ್ದು. ಇಬ್ಬರಿಂದ 12 ಗ್ರಾಂ ಗೋಲ್ಡ್ ಚೈನ್ ಜೊತೆಗೆ 10,000 ಹಣ ಡ್ರಾ ಮಾಡಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ದಕ್ಷಿಣ ವಿಭಾಗದ ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 5ನೇ ತಾರೀಕು ಇದೇ ತಿಂಗಳು ಸಂಜೆ ಒಂದು 7:30 ಇಂದ 8:30 ಸುಮಾರಿಗೆ ಕಾರಲ್ಲಿ ಒಂದು ಜಾಗದಲ್ಲಿ ಪಾರ್ಕ್ ಹತ್ರ ಕೂತಿದ್ದು ಒಂದು ಕಪಲ್ಗೆ ಗ್ಲಾಸ್ಗೆ ನಾಕ್ ಮಾಡಿಬಿಟ್ಟು ನಾನು ಪೊಲೀಸು ಚೆಕ್ ಮಾಡಬೇಕು ಅಂತ ಹೇಳಿ ಕಾರ್ ಒಳಗೆ ನುಗ್ಗಿ ಕೂತ್ಕೊಂಡು ನಂತರ ಹೆದರಿಸಿ ದುಡ್ಡನ್ನ ರಾಬರಿ ಮಾಡಿದ್ದು ಒಂದು ಪ್ರಕರಣ. ಜಯನಗರ ಜೋಡಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಪೊಲೀಸರ ಸೋಗಿನಲ್ಲಿ ತೆರಳಿ ಹಣ ವಸೂಲಿ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಪಾರ್ಕ್ನಲ್ಲಿರುವಂಥ ಜೋಡಿಗಳ ಬಳಿ ತೆರಳೋದು, ಪೊಲೀಸರ ಸೋಗಿನಲ್ಲಿ ಅವರ ಬಳಿ ಹಣವನ್ನು ಪೀಕೋದು, ಪೊಲೀಸರಂತ ಹೇಳಿಕೊಂಡು ಟಾರ್ಚರನ್ನು ಕೊಡ್ತಾರೆ. ಸುಳ್ಳು ಹೇಳಿ ಜನರಿಂದ ಹಣ ಸುಲಿಗೆ ಮಾಡಲಾಗ್ತಾ ಇತ್ತಂತೆ. ಅಷ್ಟೇ ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕ್ತಾ ಇದ್ರು ಅನ್ನುವ ಆರೋಪ ಕೂಡ ಕೇಳಿ ಬಂದಿದ್ದು. ಇಬ್ಬರಿಂದ 12 ಗ್ರಾಂ ಗೋಲ್ಡ್ ಚೈನ್ ಜೊತೆಗೆ 10,000 ಹಣ ಡ್ರಾ ಮಾಡಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ದಕ್ಷಿಣ ವಿಭಾಗದ ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 5ನೇ ತಾರೀಕು ಇದೇ ತಿಂಗಳು ಸಂಜೆ ಒಂದು 7:30 ಇಂದ 8:30 ಸುಮಾರಿಗೆ ಕಾರಲ್ಲಿ ಒಂದು ಜಾಗದಲ್ಲಿ ಪಾರ್ಕ್ ಹತ್ರ ಕೂತಿದ್ದು ಒಂದು ಕಪಲ್ಗೆ ಗ್ಲಾಸ್ಗೆ ನಾಕ್ ಮಾಡಿಬಿಟ್ಟು ನಾನು ಪೊಲೀಸು ಚೆಕ್ ಮಾಡಬೇಕು ಅಂತ ಹೇಳಿ ಕಾರ್ ಒಳಗೆ ನುಗ್ಗಿ ಕೂತ್ಕೊಂಡು ನಂತರ ಹೆದರಿಸಿ ದುಡ್ಡನ್ನ ರಾಬರಿ ಮಾಡಿದ್ದು ಒಂದು ಪ್ರಕರಣ. ಜಯನಗರ ಜೋಡಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಪೊಲೀಸರ ಸೋಗಿನಲ್ಲಿ ತೆರಳಿ ಹಣ ವಸೂಲಿ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಪಾರ್ಕ್ನಲ್ಲಿರುವಂಥ ಜೋಡಿಗಳ ಬಳಿ ತೆರಳೋದು, ಪೊಲೀಸರ ಸೋಗಿನಲ್ಲಿ ಅವರ ಬಳಿ ಹಣವನ್ನು ಪೀಕೋದು, ಪೊಲೀಸರಂತ ಹೇಳಿಕೊಂಡು ಟಾರ್ಚರನ್ನು ಕೊಡ್ತಾರೆ. ಸುಳ್ಳು ಹೇಳಿ ಜನರಿಂದ ಹಣ ಸುಲಿಗೆ ಮಾಡಲಾಗ್ತಾ ಇತ್ತಂತೆ. ಅಷ್ಟೇ ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕ್ತಾ ಇದ್ರು ಅನ್ನುವ ಆರೋಪ ಕೂಡ ಕೇಳಿ ಬಂದಿದ್ದು. ಇಬ್ಬರಿಂದ 12 ಗ್ರಾಂ ಗೋಲ್ಡ್ ಚೈನ್ ಜೊತೆಗೆ 10,000 ಹಣ ಡ್ರಾ ಮಾಡಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ದಕ್ಷಿಣ ವಿಭಾಗದ ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 5ನೇ ತಾರೀಕು ಇದೇ ತಿಂಗಳು ಸಂಜೆ ಒಂದು 7:30 ಇಂದ 8:30 ಸುಮಾರಿಗೆ ಕಾರಲ್ಲಿ ಒಂದು ಜಾಗದಲ್ಲಿ ಪಾರ್ಕ್ ಹತ್ರ ಕೂತಿದ್ದು ಒಂದು ಕಪಲ್ಗೆ ಗ್ಲಾಸ್ಗೆ ನಾಕ್ ಮಾಡಿಬಿಟ್ಟು ನಾನು ಪೊಲೀಸು ಚೆಕ್ ಮಾಡಬೇಕು ಅಂತ ಹೇಳಿ ಕಾರ್ ಒಳಗೆ ನುಗ್ಗಿ ಕೂತ್ಕೊಂಡು ನಂತರ ಹೆದರಿಸಿ ದುಡ್ಡನ್ನ ರಾಬರಿ ಮಾಡಿದ್ದು ಒಂದು ಪ್ರಕರಣ. ಜಯನಗರ ಜೋಡಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಪೊಲೀಸರ ಸೋಗಿನಲ್ಲಿ ತೆರಳಿ ಹಣ ವಸೂಲಿ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಪಾರ್ಕ್ನಲ್ಲಿರುವಂಥ ಜೋಡಿಗಳ ಬಳಿ ತೆರಳೋದು, ಪೊಲೀಸರ ಸೋಗಿನಲ್ಲಿ ಅವರ ಬಳಿ ಹಣವನ್ನು ಪೀಕೋದು, ಪೊಲೀಸರಂತ ಹೇಳಿಕೊಂಡು ಟಾರ್ಚರನ್ನು ಕೊಡ್ತಾರೆ. ಸುಳ್ಳು ಹೇಳಿ ಜನರಿಂದ ಹಣ ಸುಲಿಗೆ ಮಾಡಲಾಗ್ತಾ ಇತ್ತಂತೆ. ಅಷ್ಟೇ ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕ್ತಾ ಇದ್ರು ಅನ್ನುವ ಆರೋಪ ಕೂಡ ಕೇಳಿ ಬಂದಿದ್ದು. ಇಬ್ಬರಿಂದ 12 ಗ್ರಾಂ ಗೋಲ್ಡ್ ಚೈನ್ ಜೊತೆಗೆ 10,000 ಹಣ ಡ್ರಾ ಮಾಡಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ದಕ್ಷಿಣ ವಿಭಾಗದ ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 5ನೇ ತಾರೀಕು ಇದೇ ತಿಂಗಳು ಸಂಜೆ ಒಂದು 7:30 ಇಂದ 8:30 ಸುಮಾರಿಗೆ ಕಾರಲ್ಲಿ ಒಂದು ಜಾಗದಲ್ಲಿ ಪಾರ್ಕ್ ಹತ್ರ
ಕೂತಿದ್ದು ಒಂದು ಕಪಲ್ಗೆ ಗ್ಲಾಸ್ಗೆ ನಾಕ್ ಮಾಡಿಬಿಟ್ಟು ನಾನು ಪೊಲೀಸು ಚೆಕ್ ಮಾಡಬೇಕು ಅಂತ ಹೇಳಿ ಕಾರ್ ಒಳಗೆ ನುಗ್ಗಿ ಕೂತ್ಕೊಂಡು ನಂತರ ಹೆದರಿಸಿ ದುಡ್ಡನ್ನ ರಾಬ್ರಿ ಮಾಡಿದ್ದು ಒಂದು ಪ್ರಕರಣ ಜಯನಗರ. ಜೋಡಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಪೊಲೀಸರ ಸೋಗಿನಲ್ಲಿ ತೆರಳಿ ಹಣ ವಸೂಲಿ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಪಾರ್ಕ್ನಲ್ಲಿರುವಂಥ ಜೋಡಿಗಳ ಬಳಿ ತೆರಳೋದು, ಪೊಲೀಸರ ಸೋಗಿನಲ್ಲಿ ಅವರ ಬಳಿ ಹಣವನ್ನು ಪೀಕೋದು, ಪೊಲೀಸರಂತ ಹೇಳ್ಕೊಂಡು ಟಾರ್ಚರನ್ನು ಕೊಡ್ತಾರೆ. ಸುಳ್ಳು ಹೇಳಿ ಜನರಿಂದ ಹಣ ಸುಲಿಗೆ ಮಾಡಲಾಗ್ತಾ ಇತ್ತಂತೆ. ಅಷ್ಟೇ ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕ್ತಾ ಇದ್ರು ಅನ್ನುವ ಆರೋಪ ಕೂಡ ಕೇಳಿಬಂದಿದ್ದು. 2ರಿಂದ 12 ಗ್ರಾಂ ಗೋಲ್ಡ್ ಚೈನ್ ಜೊತೆಗೆ 10,000 ಹಣ ಡ್ರಾ ಮಾಡಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ದಕ್ಷಿಣ ವಿಭಾಗದ ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 5ನೇ ತಾರೀಕು ಇದೇ ತಿಂಗಳು ಸಂಜೆ ಒಂದು 7:30ಯಿಂದ 8:30 ಸುಮಾರಿಗೆ ಕಾರಲ್ಲಿ ಒಂದು ಜಾಗದಲ್ಲಿ ಪಾರ್ಕ್ ಹತ್ರ ಕೂತಿದ್ದು ಒಂದು ಕಪಲ್ಗೆ ಗ್ಲಾಸ್ಗೆ ನಾಕ್ ಮಾಡಿಬಿಟ್ಟು ನಾನು ಪೊಲೀಸು ಚೆಕ್ ಮಾಡಬೇಕು ಅಂತ ಹೇಳಿ ಕಾರ್ ಒಳಗೆ ನುಗ್ಗಿ ಕೂತ್ಕೊಂಡು ನಂತರ ಹೆದರಿಸಿ ದುಡ್ಡನ್ನ ರಾಬ್ರಿ ಮಾಡಿದ್ದು ಒಂದು ಪ್ರಕರಣ ಜಯನಗರ. ಜೋಡಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಪೊಲೀಸರ ಸೋಗಿನಲ್ಲಿ ತೆರಳಿ ಹಣ ವಸೂಲಿ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಪಾರ್ಕ್ನಲ್ಲಿರುವಂಥ ಜೋಡಿಗಳ ಬಳಿ ತೆರಳೋದು, ಪೊಲೀಸರ ಸೋಗಿನಲ್ಲಿ ಅವರ ಬಳಿ ಹಣವನ್ನು ಪೀಕೋದು, ಪೊಲೀಸರಂತ ಹೇಳ್ಕೊಂಡು ಟಾರ್ಚರನ್ನು ಕೊಡ್ತಾರೆ. ಸುಳ್ಳು ಹೇಳಿ ಜನರಿಂದ ಹಣ ಸುಲಿಗೆ ಮಾಡಲಾಗ್ತಾ ಇತ್ತಂತೆ. ಅಷ್ಟೇ ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕ್ತಾ ಇದ್ರು ಅನ್ನುವ ಆರೋಪ ಕೂಡ ಕೇಳಿಬಂದಿದ್ದು. 2ರಿಂದ 12 ಗ್ರಾಂ ಗೋಲ್ಡ್ ಚೈನ್ ಜೊತೆಗೆ 10,000 ಹಣ ಡ್ರಾ ಮಾಡಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ದಕ್ಷಿಣ ವಿಭಾಗದ ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 5ನೇ ತಾರೀಕು ಇದೇ ತಿಂಗಳು ಸಂಜೆ ಒಂದು 7:30ಯಿಂದ 8:30 ಸುಮಾರಿಗೆ ಕಾರಲ್ಲಿ ಒಂದು ಜಾಗದಲ್ಲಿ ಪಾರ್ಕ್ ಹತ್ರ ಕೂತಿದ್ದು ಒಂದು ಕಪಲ್ಗೆ ಗ್ಲಾಸ್ಗೆ ನಾಕ್ ಮಾಡಿಬಿಟ್ಟು ನಾನು ಪೊಲೀಸು ಚೆಕ್ ಮಾಡಬೇಕು ಅಂತ ಹೇಳಿ ಕಾರ್ ಒಳಗೆ ನುಗ್ಗಿ ಕೂತ್ಕೊಂಡು ನಂತರ ಹೆದರಿಸಿ ದುಡ್ಡನ್ನ ರಾಬ್ರಿ ಮಾಡಿದ್ದು ಒಂದು ಪ್ರಕರಣ ಜಯನಗರ.